ರಾತ್ರೋರಾತ್ರಿ ಮೂರಂತಸ್ತಿನ ಕಟ್ಟಡವೊಂದು ವಾಲ್ ಬಿಟ್ಟಿದೆ. ಇದಾಗಿರೋದು ಮಾದವರದಲ್ಲಿ 2 ವರ್ಷದ ಹಿಂದೆ ನಿರ್ಮಾಣ ಆಗಿದ್ದಂತಹ ಬಿಲ್ಡಿಂಗ್ ಇದು. ನೆಲಮಂಗಲ ಬಳಿಯ ಮಾದವರದಲ್ಲಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಮನೆ ಖಾಲಿ ಮಾಡ್ತಾ ಇದ್ದಾರೆ ಬಾಡಿಗೆದಾರರು. 6 ಮನೆಗಳಿರುವಂತಹ 3 ಅಂತಸ್ತಿನ ಕಟ್ಟಡ ಇದು. ಮನೆ ಕೆಳಗೆ ಮಣ್ಣು ಕುಸಿದಿರೋದ್ರಿಂದ ಕಟ್ಟಡ ವಾಲಿದೆ. ಕಟ್ಟಡ ವಾಲಿದ್ರಿಂದ ಸ್ಥಳೀಯರಲ್ಲಿ ಆತಂಕ ಕೂಡ ಶುರುವಾಗಿದೆ. ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಗಾರೆ ಸೀನಪ್ಪ ಅನ್ನೋರ್ಗೆ ಸೇರಿದಂತಹ ಮನೆ ಇದು ಅನ್ನೋದು ತಿಳಿದು ಬರ್ತಾ ಇದೆ. ಜಸ್ಟ್ 2 ವರ್ಷದ ಹಿಂದೆ ನಿರ್ಮಾಣ ಆಗಿದ್ದು ಮನೆ ಅಂತ. ಬಾಡಿಗೆದಾರರು ಬೇರೆ ಇದ್ರು. ಈ ಕೆಲ ವರ್ಷಗಳಿಂದ ಕೂಡ ನಗರದಲ್ಲಿ ಆಗಾಗ ಈ ರೀತಿ ಮನೆ ವಾಲೋದು ಕುಸಿದು ಬೀಳೋದು ಏಕಾಏಕಿ ಕಂಡು ಬರ್ತಾನೆ ಇದೆ. ಒಂದು ಕಳಪೆ ಕಾಮಗಾರಿ ಇರ್ಬೋದು, ಅಥವಾ ಮನೆಯ ಅಡಿಪಾಯದಲ್ಲಿ ಮಣ್ಣು ಕುಸಿತ ಆಗೋದು, ಮಣ್ಣು ಅಗಿಯೋದು, ಪಕ್ಕದವ್ರು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಆ ಸ್ಟ್ರಕ್ಚರ್ಗೆ ಡ್ಯಾಮೇಜ್ ಆಗಿರುವಂತಹ ಅನೇಕ ಉದಾಹರಣೆಗಳಿದೆ. ಹೀಗೆ ನೀವು ದೃಶ್ಯ ನೋಡ್ತಾ ಇದ್ದೀರಾ. ಇದೇ ಕಟ್ಟಡ ಈಗ ಪ್ಯಾನಿಕನ್ನು ಕ್ರಿಯೇಟ್ ಮಾಡಿರೋದು, ಆತಂಕವನ್ನು ಕ್ರಿಯೇಟ್ ಮಾಡಿರೋದು. ಆತುರಾತುರವಾಗಿ ಬಾಡಿಗೆದಾರರು ಮನೆಯನ್ನು ಖಾಲಿ ಮಾಡ್ತಾ ಇದ್ದಾರೆ. 3-4 ಪ್ರಶ್ನೆ ಬರುತ್ತೆ. ಎಷ್ಟು ಫ್ಲೋರಿಗೆ ಪರ್ಮಿಷನ್ ತೊಗೊಂಡಿದ್ರು ಇವರು? ಆಮೇಲೆ ಕಾಮಗಾರಿ ಗುಣಮಟ್ಟದಿಂದ ನಡೆದಿತ್ತಾ? ಹೆಂಗೆ ಇದನ್ನು ತೆರವು ಮಾಡ್ತಾರೆ ಈ ಕಟ್ಟಡವನ್ನು? ಬೇರೆ ಇನ್ನೇನು ದಾರಿ ಇಲ್ಲ. ಹೀಗಾಗಿ ಹೆಂಗೆ ಮಾಡ್ತಾರೆ ನಗರಸಭೆ ಅಧಿಕಾರಿಗಳು ಅನ್ನೋದು ನೋಡಬೇಕಾಗತ್ತೆ. ಸುಮಾರು 8 ಗಂಟೆಗೆ ನನಗೆ ಇನ್ಫಾರ್ಮೇಶನ್ ಆಯಿತು. ನಮ್ಮ ಬಿಲ್ಡಿಂಗ್ನಲ್ಲಿ ಇರೋರು ಬಾಲು ಅಂತ ಫೋನ್ ಮಾಡಿದ್ರು. ಆಮೇಲೆ ಫೋನ್ನಲ್ಲಿ ಕೇಳಿಸ್ಕೊಂಡೆ. ಆಮೇಲೆ ಆಯ್ತಪ್ಪ ವಿಡಿಯೋ ಕಾಲ್ ಮಾಡಿ ಅಂದೆ. ವಿಡಿಯೋ ಕಾಲ್ ಮಾಡಿ ತೋರಿಸಿದ ತಕ್ಷಣ ನನಗೂ ಒಂಚೂರು ಭಯ ಆಗೋಯ್ತು. ಸುಮಾರು ಈ ಥರ ಬಂದ್ಬಿಟ್ಟೈತೆ ಅಂದಮೇಲೆ ನನ್ನ ಎಕ್ಸ್ಪೀರಿಯನ್ಸ್ಗೆ ನಾನು ಒಬ್ಬ ಕಾಂಟ್ರಾಕ್ಟ್ ಆಗಿ ನನ್ನ ಸ್ವಂತ ಬಿಲ್ಡಿಂಗ್ ಇದು, ನಾನೇ ನಿಂತ್ಕೊಂಡು ನಾನು ಮಾಡಿರೋಂಥ ಕನ್ಸ್ಟ್ರಕ್ಷನ್ ಇದು ಈ ಥರ ಆದಮೇಲೆ ನನಗೆ ಒಂಚೂರು ಭಯ ಆಗೋಯ್ತು. ಏನಾಗಲಿ ಅಂದ್ಬಿಟ್ಟು ಆಮೇಲೆ ಇಮಿಡಿಯೇಟಾಗಿ ಹೇಳ್ದೆ ಅಪ್ಪನಿಗೆ, ಬೇಡ ಮನೆಯವ್ರಿಗೆಲ್ಲ ಹೇಳ್ಬಿಡಪ್ಪ, ಕೆಳಗಡೆ ಬಂದ್ಬಿಡೆ ಕೇಳು ಅಂದರು. ಆಮೇಲೆ ನಮ್ಮ ಪಕ್ಕದ ಗಣೇಶ್ ಇವರು ಅಂತ ಇದ್ದರು, ಪಕ್ಕದ ಫ್ಯಾಕ್ಟ್ರಿ ಅವ್ರಿಗೂ ಇನ್ಫಾರ್ಮೇಷನ್ ಮಾಡಿದೆ. ಅವ್ರ ಮನೆಗಿದ್ರು ಇಮಿಡಿಯೇಟಾಗಿ ಅವರು ಬಂದರು. ಬಂದು ಹೇಳಿ ಎಲ್ಲರೂ ಸೇರಿಕೊಂಡು ಖಾಲಿ ಮಾಡಿಸ್ಬಿಟ್ಟವ್ರೆ. ಕಷ್ಟಪಟ್ಟು ಕಟ್ಟಿದ್ದೀನಿ, ಈ ಥರ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಬೆಂಗಳೂರು ಮಾದವರದಲ್ಲಿ 3 ಅಂತಸ್ತಿನ ಕಟ್ಟಡ ವಾಲಿರುವಂಥದ್ದು. ಈಗಾಗಲೇ ಏನು ಸುಮಾರು ಈ ಕಟ್ಟಡದಲ್ಲಿ 6 ಫ್ಯಾಮಿಲಿಗಳು ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ರು. ಬಾಡಿಗೆಗೆ ಇದ್ದಂತ 6 ಜನ ಫ್ಯಾಮಿಲಿಗಳು ಸಹ ಇಲ್ಲಿ ಏನೋ ಒಂದು ಜೀವನವನ್ನ ನಡೆಸ್ತಾ ಇದ್ರು. ಸುಮಾರು 3 ವರ್ಷಗಳ ಹಿಂದೆ ಈ ಕಟ್ಟಡವನ್ನ ಕನ್ಸ್ಟ್ರಕ್ಷನ್ ಅನ್ನ ಮಾಡಲಾಗಿತ್ತು. ಶ್ರೀನಿವಾಸಲು ಎನ್ನುವವರಿಗೆ ಸೇರಿದ ಈ ಕಟ್ಟಡ ಇದಾಗಿರುವಂತದ್ದು. ಈಗಾಗಲೇ 2 ವರ್ಷಗಳಿಂದಲೂ ಸಹ ಬಾಡಿಗೆದಾರರು ಸುಮಾರು 6 ಮನೆಗಳಲ್ಲಿ ಜೀವನವನ್ನ ನಡೆಸ್ತಾ ಇದ್ರು. ಮತ್ತೆ ಈ ಕೆಳಗಡೆ ಒಂದು ಶೆಡ್ ನಲ್ಲೂ ಸಹ ಒಂದು ಬಾಡಿಗೆಯನ್ನ ಕೊಡಲಾಗಿತ್ತು ಅಂತೇಳಿ ಈಗಾಗಲೇ ಶ್ರೀನಿವಾಸರು ಸಹ ಹೇಳಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಮಟ್ಟದಲ್ಲಿ ಈ ಕಟ್ಟಡ ವಾಲಿದೆ ಅಂದ್ರೆ ಸುಮಾರು 4 ರಿಂದ 5 ಇಂಚಷ್ಟು ಎತ್ತರದಲ್ಲಿ ಈಗಾಗಲೇ ಕಟ್ಟಡ ವಾಲಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಮಾದನಹಳ್ಳಿ ಪೊಲೀಸರು ಮತ್ತೆ ನಗರಸಭೆ ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ರೀತಿಯ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಮನೆಯಲ್ಲಿ ಇದ್ದಂತ 6 ಕುಟುಂಬಗಳನ್ನು ಸಹ ಬೇರೆ ಕಡೆಗೆ ಒಂದು ಸ್ಥಳಾಂತರವನ್ನ ಮಾಡಿರುವಂತದ್ದು. ಏನಂತ ಹೇಳಿದ್ರೆ ಈ ದಿನೇ ದಿನೇ ಬೆಂಗಳೂರು ಹೊರವಲಯ ಮತ್ತೆ ಬೆಂಗಳೂರು ನಗರದಲ್ಲಿ ಒಂದು ಏನು ಕಟ್ಟಡಗಳು ವಾರುವಂತ ಪರಿಸ್ಥಿತಿ ಸಾಕಷ್ಟು ರೀತಿಯಲ್ಲಿ ಎದುರಾಗ್ತಾನೆ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ಪ್ರಮಾಣದಲ್ಲಿ ಬಿರುಕುಬಿಟ್ಟಿದೆ ಅನ್ನೋದು ಸಹ ನೋಡ್ತಾ ಇರ್ಬೋದು. ಈ ಕಟ್ಟಡ ಏನು ಮಾದವರದ ಒಂದು ಶ್ರೀನಿವಾಸ ಎನ್ನುವವರಿಗೆ ಸೇರಿದಂತ ಕಟ್ಟಡ ಇದಾಗಿದೆ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಸ್ಥಳೀಯರು ಸಹ ಒಂದು ಆತಂಕ ಎದುರಾಗಿರುವಂತದ್ದು. ಯಾವಾಗ ಕಟ್ಟಡ ಇದಾಗ್ತದೆ ಅನ್ನೋದು ಸಹ ಇನ್ನು ಸ್ಥಳೀಯರ ಒಂದು ಆತಂಕ ಇದೆ. ಈಗಾಗಲೇ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂತದ್ದು. ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಈ ಸ್ಥಳದಲ್ಲಿ ಕೈಗೊಳ್ಳಲಾಗಿದೆ. ನೋಡ್ತಾ ಇರ್ಬೋದು ಸ್ಥಳಗಳು ಸಹ ಸಾಕಷ್ಟು ರೀತಿಯಲ್ಲಿ ಜನರು ಸೇರ್ತಾ ಇದ್ದಾರೆ. ಯಾಕೆ ಈ ತರ ಆಯ್ತು, ನಾನು ಕಟ್ಟಿಸಿದಂತ ಸ್ವಂತ ಮನೆ ಈ ಪರಿಸ್ಥಿತಿ ಬಂದಿದೆ ಅಂತೇಳಿ ಸಹ ಒಂದು ಇಲ್ಲಿನ ಮಾಲೀಕರು ಹೇಳ್ತಾ ಇರುವಂತದ್ದು. ಏನು ಬಾಡಿಗೆ ಇದ್ದಂತ ಎಲ್ಲ ಜನರನ್ನ ಸಹ ಈಗಾಗಲೇ ಸ್ಥಳಾಂತರವನ್ನ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಸಹ ತೆಗೆದುಕೊಂಡಿದ್ದು. ಪಬ್ಲಿಕ್ ಟಿವಿಗಾಗಿ ಪ್ರಕಾಶ್, ನೆಲಮಂಗಲ.